ಮಕರ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ ಎಚ್ಚರದಿಂದಿರಿ, ಏಕೆಂದರೆ ಕರ್ಮಫಲದಾತನೇ ನ್ಯಾಯದ ದೇವರು ಶನಿದೇವ ಮಹಾರಾಜರ ವಾಹನಕ್ಕಾಗಿಯೂ ನಿಮಗಾಗಿ 5 ಇಂಥ ದೊಡ್ಡ ಶುಭ ಸುದ್ದಿಗಳನ್ನು ತಂದಿದೆ. ಅವುಗಳನ್ನು ಕೇಳಿ ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡುತ್ತದೆ. ನಿಮ್ಮ ಮನೆಯಲ್ಲಿ ಕುಟುಂಬದವರು ಸಂತೋಷದಿಂದ ಕುಣಿದಾಡಲು ಶುರು ಮಾಡುತ್ತಾರೆ. ಹೌದು ಸ್ನೇಹಿತರೆ, ಬರುವ ಈ 7 ದಿನಗಳ ಸಮಯ ನಿಮ್ಮ ನಿರೀಕ್ಷೆಗಿಂತಲೂ ತುಂಬ ಉತ್ತಮ ಮತ್ತು ಶುಭವಾಗಿರುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ನ್ಯಾಯದ ದೇವರಾದ ಶನಿ ಮಹಾರಾಜರ ಕೃಪೆಯಿಂದ ಅವರ ವಾಹನಕ್ಕಾಗಿಯೂ ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ಧನ ಮತ್ತು ಸಂತೋಷದ ಹೊಸ ಸಂಕೇತಗಳನ್ನು ತರುತ್ತಿದೆ. ಬಹುಕಾಲದಿಂದ ನೀವು ಯಾವ ಸುದ್ದಿಗಾಗಿ ಕಾಯುತ್ತಿದ್ದೀರೋ, ಯಾವ ಕೆಲಸ ಪೂರ್ಣ ಆಗುವ ನಿರೀಕ್ಷೆಯನ್ನು ನೀವು ಬಹುತೇಕ ಬಿಟ್ಟು ಬಿಟ್ಟಿದ್ದೀರೋ, ಅದಕ್ಕೆ ಸಂಬಂಧಿಸಿದ ಯಾವುದಾದರೂ ಸಕಾರಾತ್ಮಕ ಸುದ್ದಿ ನಿಮ್ಮ ಮುಂದೆ ಬರಬಹುದು. ಆದ್ದರಿಂದ ಸ್ನೇಹಿತರೆ, ಇಂದಿನ ಈ ವಿಡಿಯೋವನ್ನು ಮುಕ್ತವಾಗಿ ಹಗುರವಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ಈ ವಿಡಿಯೋದಲ್ಲಿ ಹೇಳಲಾಗುವ ವಿಷಯ ಮುಂಬರುವ ಸಮಯದಲ್ಲಿ ನಿಮಗೆ ಅತ್ಯಂತ ದೊಡ್ಡ ಸಂಕೇತವಾಗಬಹುದು. ಹಲವು ಬಾರಿ ದೇವರು ಅತ್ಯಂತ ಸಾಮಾನ್ಯ ರೀತಿಯಲ್ಲಿ ಸಂಕೇತ ನೀಡುತ್ತಾರೆ, ಆದರೆ ಅದರ ಹಿಂದೆ ಅಡಗಿರುವ ಸಂದೇಶ ತುಂಬ ದೊಡ್ಡದಾಗಿರುತ್ತದೆ. ಮತ್ತು ನ್ಯಾಯದ ದೇವರು ಕರ್ಮಫಲದಾತ ಶನಿ ಮಹಾರಾಜರ ಕೃಪೆ ಯಾರಾದರೂ ವ್ಯಕ್ತಿಯ ಮೇಲೆ ಬಿದ್ದರೆ ನಿಂತು ಹೋದ ಕೆಲಸದಲ್ಲಿ ವೇಗ ಬರತೊಡಗುತ್ತದೆ ಮತ್ತು ಪರಿಸ್ಥಿತಿಗಳು ಮೆಲ್ಲನೆ ಅವರ ಪರವಾಗಿ ಸಂಪೂರ್ಣವಾಗಿ ಬದಲಾಗತೊಡಗುತ್ತವೆ. ಹಾಗಾದರೆ ಸ್ನೇಹಿತರೆ, ನೀವು ಕೂಡ ಶನಿ ಮಹಾರಾಜರಲ್ಲಿ ನಂಬಿಕೆ ಇಟ್ಟಿದ್ದರೆ ಮತ್ತು ಬಯಸುತ್ತಿದ್ದರೆ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಸಕಾರಾತ್ಮಕ ಬದಲಾವಣೆ ಬರಲಿ ಎಂದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಅನ್ನು ಖಂಡಿತವಾಗಿಯೂ ಒತ್ತಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ಒಮ್ಮೆ ಜೈ ಶನಿದೇವ ಮಹಾರಾಜ್ ಎಂದು ಖಂಡಿತವಾಗಿಯೂ ಬರೆಯಿರಿ. ಏಕೆಂದರೆ ಸ್ನೇಹಿತರೆ, ಕೆಲವೊಮ್ಮೆ ಒಂದು ಸಣ್ಣ ಶ್ರದ್ಧೆಯು ಕೂಡ ಮನಸ್ಸಿಗೆ ದೊಡ್ಡ ಶಕ್ತಿಯನ್ನು ನೀಡುತ್ತದೆ. ಈಗ ಮುಂದೆ ನಾವು ನಿಮಗೆ ತಿಳಿಸಲಿರುವ ಸಂಕೇತಗಳಲ್ಲಿ ಕೆಲವು ಇಂತಿವೆ. ಅವುಗಳನ್ನು ತಿಳಿದ ನಂತರ ನೀವೇ ಹೇಳುತ್ತೀರಿ, ಇಷ್ಟು ದಿನಗಳಿಂದ ನನ್ನ ಜೀವನದಲ್ಲಿ ನಡೆಯುತ್ತಿದ್ದ ಘಟನೆಗಳಿಗೆ ಕಾರಣವೇನು ಎಂದು. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ, ಏಕೆಂದರೆ ಅತ್ಯಂತ ಪ್ರಮುಖ ಸಂಕೇತವನ್ನು ನಾವು ಕೊನೆಯಲ್ಲಿ ನಿಮಗೆ ತಿಳಿಸಲಿದ್ದೇವೆ. ಹಾಗಾದರೆ ಸ್ನೇಹಿತರೆ, ಈಗ ಮೊದಲನೆಯ ದೊಡ್ಡ ಶುಭ ಸುದ್ದಿಯ ಬಗ್ಗೆ ಮಾತನಾಡೋಣ. ಈ ಶುಭ ಸುದ್ದಿಯು ಧನ ಮತ್ತು ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದ್ದಾಗಿರಬಹುದು. ಒಂದು ವೇಳೆ ಕಳೆದ ಕೆಲವು ದಿನಗಳಿಂದ ನಿಮಗೆ ಅನಿಸುತ್ತಿದ್ದರೆ ಹಣ ಬರುತ್ತಿದೆ ಆದರೆ ಉಳಿಯುತ್ತಿಲ್ಲ, ವೆಚ್ಚಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತಿವೆ, ಯಾರಿಂದಲೂ ಹಣ ಬರಬೇಕಿದೆ ಆದರೆ ಎದುರಿನವರು ಮುಂದೂಡುತ್ತಿದ್ದಾರೆ, ಅಥವಾ ನಿಮ್ಮ ಯಾವುದಾದರೂ ಪಾವತಿಗಳು ಬಹುಕಾಲದಿಂದ ನಿಂತು ಹೋಗಿದ್ದರೆ ಮುಂಬರುವ ಸಮಯ ನಿಮಗೆ ಸಮಾಧಾನಕರ ಸಂಕೇತ ನೀಡಬಹುದು. ಇದರರ್ಥ ಯಾವುದೇ ಪರಿಶ್ರಮವಿಲ್ಲದೆ ಇದ್ದಕ್ಕಿದ್ದಂತೆ ಹಣ ಮಳೆಯಾಗುತ್ತದೆ ಎಂದಲ್ಲ. ಬದಲಿಗೆ ಸಂಕೇತವೇನೆಂದರೆ, ನೀವು ಹಿಂದೆ ಯಾವ ದಿಶೆಯಲ್ಲಿ ಪ್ರಯತ್ನಿಸುತ್ತಿದ್ದೀರೋ, ಕಷ್ಟಪಟ್ಟಿದ್ದೀರೋ ಅಲ್ಲಿಂದ ಮೆಲ್ಲನೆ ನಿಮಗೆ ಫಲಿತಾಂಶಗಳು ಕಾಣಿಸಲು ಶುರುವಾಗಬಹುದು, ಅಥವಾ ಅಂಥ ಅವಕಾಶಗಳು ಮಾಹಿತಿ ನಿಮ್ಮ ಮುಂದೆ ಬರಬಹುದು. ಇದರಿಂದ ನಿಮ್ಮ ಆರ್ಥಿಕ ಚಿಂತೆ ಕೊಂಚ ಕಡಿಮೆಯಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ಸಣ್ಣ ಮೊತ್ತವನ್ನು ಕೂಡ ಸಣ್ಣದೆಂದು ಭಾವಿಸಬೇಡಿ. ಹಲವು ಬಾರಿ ಸಣ್ಣ ಆರಂಭವೇ ದೊಡ್ಡ ಬದಲಾವಣೆಯ ಮೊದಲ ಹಂತವಾಗಿರುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಈಗ ಎರಡನೇ ದೊಡ್ಡ ಶುಭ ಸುದ್ದಿಯ ಬಗ್ಗೆ, ನಿಮ್ಮ ಕೆಲಸ ಮತ್ತು ವೃತ್ತಿ ಜೀವನದ ಕುರಿತು ಮಾತನಾಡೋಣ. ನೀವು ಎಂದಾದರೂ ಹೀಗೆ ಅನುಭವಿಸಿದ್ದೀರಾ? ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ, ಆದರೆ ನಿಮ್ಮ ಕಷ್ಟದ ಫಲವನ್ನು ಬೇರೆ ಯಾರೋ ಕೊಂಡೊಯ್ಯುತ್ತಿದ್ದಾರೆ. ಕಚೇರಿಯಲ್ಲಿ ನೀವು ಕೆಲಸ ಮಾಡುತ್ತಿದ್ದೀರಿ ಮತ್ತು ನಿಮ್ಮ ಶ್ರಮದ ಫಲವನ್ನು ಬೇರೆ ಯಾರೋ ಪಡೆದುಕೊಳ್ಳುತ್ತಿದ್ದಾರೆ. ವ್ಯಾಪಾರದಲ್ಲಿ ನೀವು ಪ್ರಯತ್ನಿಸುತ್ತಿದ್ದೀರಿ, ಆದರೆ ನಿಮ್ಮ ಗ್ರಾಹಕರು ಕೊನೆಯ ಕ್ಷಣದಲ್ಲಿ ಹಿಂದೆ ಸರಿಯುತ್ತಿದ್ದಾರೆ. ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸುತ್ತಿದ್ದೀರಿ, ಆದರೆ ಯಾವುದೇ ಪ್ರತಿಕ್ರಿಯೆ ಬರುತ್ತಿಲ್ಲ. ಇಂಥ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ ಸಹನೆಯಿಂದ ಇರಿ, ಏಕೆಂದರೆ ಹಲವು ಬಾರಿ ಫಲಿತಾಂಶ ಬರುವುದಕ್ಕಿಂತ ಮುಂಚೆ ಪರಿಸ್ಥಿತಿಗಳು ಅತ್ಯಂತ ಶಾಂತವಾಗಿ ಕಾಣಿಸುತ್ತವೆ. ನಿಮಗೆ ಯಾವುದಾದರೂ ಹಳೆಯ ಪ್ರಯತ್ನದಿಂದ ಮತ್ತೆ ಸಂಪರ್ಕ ಸಿಗಬಹುದು. ಯಾವುದಾದರೂ ಹಳೆಯ ವ್ಯಕ್ತಿಯ ಕರೆ ಬರಬಹುದು. ನೀವು ಹಿಂದೆಂದೂ ಯೋಚಿಸಿರದಂಥ ಅವಕಾಶ ನಿಮ್ಮ ಮುಂದೆ ಬರಬಹುದು. ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವ ಜನರಿಗೆ ಸಂಭಾಷಣೆ ಅಥವಾ ಸಂದರ್ಶನದ ಅವಕಾಶ ಸಿಗಬಹುದು. ಅದೇ ರೀತಿ
ವ್ಯಾಪಾರ ಮಾಡುವವರಿಗೆ ಹಳೆಯ ಗ್ರಾಹಕರು ಅಥವಾ ಹೊಸ ಸಂಪರ್ಕಗಳಿಂದ ಲಾಭದ ದಾರಿ ಸಿಗಬಹುದು. ಆದರೆ ಇಲ್ಲೊಂದು ವಿಷಯ ನೆನಪಿರಲಿ, ಕೇವಲ ಅವಕಾಶ ಸಿಕ್ಕ ತಕ್ಷಣ ಯಶಸ್ಸು ಸಿಗುವುದಿಲ್ಲ. ಅವಕಾಶವನ್ನು ಗುರುತಿಸುವುದು ಮತ್ತು ಅದಕ್ಕಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಡುವುದು ಕೂಡ ಮುಖ್ಯವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಒಳ್ಳೆಯ ಪ್ರಸ್ತಾಪವನ್ನು ತಕ್ಷಣ ಭಾವುಕರಾಗಿ ಸ್ವೀಕರಿಸಬೇಡಿ. ಮಾಹಿತಿ ಪಡೆಯಿರಿ, ಆಮೇಲೆ ನಿರ್ಧಾರ ತೆಗೆದುಕೊಳ್ಳಿ. ಹೌದು ಸ್ನೇಹಿತರೆ, ಈಗ ಮೂರನೇ ದೊಡ್ಡ ಶುಭ ಸುದ್ದಿಯ ಕಡೆ ಸಾಗೋಣ. ಮತ್ತು ಈ ಶುಭ ಸುದ್ದಿಯು ಭವಿಷ್ಯ ಹಣಕ್ಕಿಂತಲೂ ಹೆಚ್ಚು ಮೌಲ್ಯಯುತವಾಗಿದೆ, ಏಕೆಂದರೆ ಇದರ ಸಂಬಂಧ ನಿಮ್ಮ ಮನೆಯ ಸಂಬಂಧಗಳ ಜೊತೆಗಿದೆ. ಕೆಲವೊಮ್ಮೆ ಮನೆಯಲ್ಲಿ ಯಾವುದೇ ದೊಡ್ಡ ತೊಂದರೆ ಇರುವುದಿಲ್ಲ, ಆದರೂ ಮನಸ್ಸು ಭಾರವಾಗಿರುತ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಗತೊಡಗುತ್ತದೆ, ತಮ್ಮವರಿಂದಲೇ ದೂರವಾದ ಅನುಭವವಾಗತೊಡಗುತ್ತದೆ, ಮಾತುಕತೆ ಕಡಿಮೆಯಾಗುತ್ತದೆ ಮತ್ತು ಮನುಷ್ಯ ಒಳೊಳಗೆ ಯೋಚಿಸುತ್ತಿರುತ್ತಾನೆ, ಅಂತಿಮವಾಗಿ ಮೊದಲಿನಂತಿರುವ ಆಪ್ತತೆ ನಮ್ಮ ಜೀವನಕ್ಕೆ ಎಂದು ಮರಳುತ್ತದೆ ಎಂದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿಯೂ ಈಗ ಇಂಥದ್ದೇನಾದರೂ ನಡೆಯುತ್ತಿದ್ದರೆ ಮುಂಬರುವ ಸಮಯದಲ್ಲಿ ಯಾವುದೋ ಮಾತುಕತೆಯಿಂದ ಪರಿಸ್ಥಿತಿ ಬದಲಾಗುವ ಅವಕಾಶಗಳು ನಿಮಗೆ ನಿರ್ಮಾಣವಾಗಬಹುದು. ಯಾವ ವ್ಯಕ್ತಿಯೊಂದಿಗೆ ಬಹುಕಾಲದಿಂದ ಮನಸ್ತಾಪವಿದೆಯೋ ಅವರೊಂದಿಗೆ ಮಾತನಾಡುವ ಸಾಧ್ಯತೆಗಳು ಉಂಟಾಗಬಹುದು. ಮನೆಯಲ್ಲಿ ಯಾವುದಾದರೂ ಶುಭ ಸುದ್ದಿಯ ಚರ್ಚೆಯಾಗಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು. ಕುಟುಂಬದ ಯಾರಾದರೂ ಸದಸ್ಯರು ಇಂಥ ನಿರ್ಧಾರ ತೆಗೆದುಕೊಳ್ಳಬಹುದು. ಇದರಿಂದ ಎಲ್ಲರಿಗೂ ಸಂತೋಷ ಸಿಗುತ್ತದೆ. ಹೌದು ಸ್ನೇಹಿತರೆ, ಕೆಲವೊಮ್ಮೆ ಶುಭ ಸುದ್ದಿ ಎಂದರೆ ಯಾವುದೇ ದೊಡ್ಡ ಘಟನೆಯಲ್ಲ. ಕೆಲವೊಮ್ಮೆ ಮನೆಯಲ್ಲಿ ಮತ್ತೆ ನಗು ಮರಳಿ ಬರುವುದೇ ನಮಗೆ ಅತ್ಯಂತ ದೊಡ್ಡ ಶುಭ ಸುದ್ದಿಯಾಗಿರುತ್ತದೆ. ಆದ್ದರಿಂದ ನಿಮ್ಮ ಆತ್ಮೀಯರು ನಿಮ್ಮ ಮೇಲೆ ಮುನಿಸಿಕೊಂಡಿದ್ದರೆ ಎದುರಿಗಿರುವವರ ಹೆಜ್ಜೆಗಾಗಿ ಕಾಯಬೇಡಿ. ಒಂದು ಸಣ್ಣ ಕರೆ ಮಾಡಿಬಿಡಿ, ಒಂದು ಸಂದೇಶ ಕಳುಹಿಸಿ, ಸ್ನೇಹಿತರೆ ಹೇಗಿದ್ದೀರಾ ಎಂದು ವಿಚಾರಿಸಿ. ನಂಬಿ, ಸಂಬಂಧಗಳು ಎಂದಿಗೂ ದೊಡ್ಡ ದೊಡ್ಡ ಮಾತುಗಳಿಂದ ಉಳಿಯುವುದಿಲ್ಲ. ಹಲವು ಬಾರಿ ಒಂದು ಸಣ್ಣ ಗೆಳೆಯ ನೀನು ಚೆನ್ನಾಗಿದ್ದೀಯಾ ತಾನೆ ಎಂಬ ಮಾತಿನಿಂದಲೂ ಮನಸ್ಸಿನ ಅಂತರ ಕಡಿಮೆಯಾಗುತ್ತದೆ. ಇದೇ ನಿಜವಾದ ಮಾನವೀಯ ಸ್ಪರ್ಶ. ದೇವರಲ್ಲಿ ಪ್ರಾರ್ಥಿಸಿ. ಜೊತೆಗೆ ಮನುಷ್ಯ ತನ್ನ ಸಂಬಂಧಗಳಲ್ಲಿ ತಾನೇ ಮೊದಲ ಹೆಜ್ಜೆ ಇಡಬೇಕು. ಮತ್ತು ಈಗ ನಾಲ್ಕನೇ ಶುಭ ಸುದ್ದಿ. ಇದು ಯಾರ ಜೀವನದಲ್ಲಿ ಯಾವುದಾದರೂ ಕೆಲಸ ಬಹುಕಾಲದಿಂದ ನಿಂತು ಹೋಗಿದೋ ಅವರಿಗಾಗಿ. ಯಾವುದಾದರೂ ದಾಖಲೆಗಳ ಕೆಲಸವಿರಬಹುದು, ಯಾವುದಾದರೂ ಸಂಸ್ಥೆಗೆ ಸಂಬಂಧಿಸಿದ ವಿಷಯವಿರಬಹುದು, ಯಾವುದೋ ಹಳೆಯ ಮಾತುಕತೆ, ಮನೆಗೆ ಸಂಬಂಧಿಸಿದ ನಿರ್ಧಾರವಿರಬಹುದು ಅಥವಾ ಇಂತಹುದೇ ಕೆಲಸವಿರಬಹುದು. ಅದನ್ನು ನೀವು ಹಲವು ಬಾರಿ ಮಾಡಲು ಪ್ರಯತ್ನಿಸಿರಬಹುದು, ಆದರೆ ಪ್ರತಿ ಬಾರಿಯೂ ಯಾವುದೋ ಒಂದು ಅಡೆತಡೆ ನಿಮ್ಮ ಮುಂದೆ ಬಂದು ನಿಂತಿರಬಹುದು. ಕೆಲವೊಮ್ಮೆ ಅಡೆತಡೆಯ ಅರ್ಥ ಆ ಕೆಲಸ ನಿಮಗಾಗಿ ಮಾಡಿಲ್ಲ ಎಂದಲ್ಲ. ಕೆಲವೊಮ್ಮೆ ಅದರ ಅರ್ಥ ಇಷ್ಟೇ: ಸಮಯ ಮತ್ತು ದಿನಾಂಕ ಎರಡನ್ನೂ ಬದಲಾಯಿಸುವ ಅಗತ್ಯವಿದೆ ಎಂದು. ಆದ್ದರಿಂದ ಈ ಸಮಯದಲ್ಲಿ ಹಳೆಯ ರೀತಿಯಲ್ಲಿ ಮತ್ತೆ ಕಷ್ಟಪಡೋದಕ್ಕಿಂತ ಒಂದು ಹೊಸ ಹಾದಿಯನ್ನು ಕಂಡುಕೊಳ್ಳಿ ಮತ್ತು ಅನುಭವಿ ವ್ಯಕ್ತಿಯ ಸಲಹೆ ಪಡೆಯಿರಿ. ಅಗತ್ಯ ದಾಖಲೆಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ. ಯಾರನ್ನು ಸಂಪರ್ಕಿಸಬೇಕೋ ಅವರೊಂದಿಗೆ ಸ್ಪಷ್ಟವಾಗಿ ಮಾತನಾಡಿ. ನೀವು ಮುಚ್ಚಿದೆ ಎಂದು ಭಾವಿಸುತ್ತಿದ್ದ ಬಾಗಿಲು ಸರಿಯಾದ ಕೀಲಿಗಾಗಿ ಕಾಯುತ್ತಿರಬಹುದು. ಮತ್ತು ಈಗ ಬರೋಣ ಸ್ನೇಹಿತರೆ, ಐದನೇ ದೊಡ್ಡ ಶುಭ ಸುದ್ದಿಗೆ, ಅಂದರೆ ಕೊನೆಯ ಶುಭ ಸುದ್ದಿ ನಿಮಗಾಗಿ ಅತ್ಯಂತ ವಿಶೇಷವಾದ ವಿಷಯವಾಗಿದೆ. ಈ ಶುಭ ಸುದ್ದಿಯು ನಿಮ್ಮ ಭಾಗ್ಯಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿನ ಸ್ಥಿತಿಗೆ ಸಂಬಂಧಿಸಿದೆ. ಏಕೆಂದರೆ ಮನುಷ್ಯನು ದೀರ್ಘಕಾಲದಿಂದ ಚಿಂತೆಯಲ್ಲಿದ್ದಾಗ ಅವನಿಗೆ ಒಳ್ಳೆಯ ಅವಕಾಶಗಳು ಕಾಣಿಸುವುದಿಲ್ಲ. ಆದರೆ ಮನಸ್ಸು ಶಾಂತವಾದ ತಕ್ಷಣ ಅದೇ ಮನುಷ್ಯ ಆ ದಾರಿಯನ್ನು ನೋಡಲು ಪ್ರಾರಂಭಿಸುತ್ತಾನೆ, ಯಾವುದನ್ನು ಅವನು ಮೊದಲು ನಿರ್ಲಕ್ಷಿಸುತ್ತಿದ್ದನೋ. ಮತ್ತು ಇದು ಕೂಡ ಆಗಬಹುದು. ಮುಂಬರುವ ಸಮಯದಲ್ಲಿ ನಿಮ್ಮೊಳಗಿನ ಹಳೆಯ ಭಯದಿಂದ ಹೊರಬನ್ನಿ. ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ನೀವು ದೀರ್ಘಕಾಲದಿಂದ ಹಿಂಜರಿಯುತ್ತಿದ್ದೀರೋ ಅಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾವುದೇ ಕೆಟ್ಟ ಸಹವಾಸ ಅಥವಾ ವ್ಯರ್ಥ ಚಿಂತೆಯಿಂದ ನಿಮ್ಮನ್ನು ದೂರವಿಡಿ. ಮತ್ತು ಸ್ನೇಹಿತರೆ, ಹಲವು ಬಾರಿ ಇದೇ ಅತ್ಯಂತ ದೊಡ್ಡ ಬದಲಾವಣೆಯಾಗುತ್ತದೆ. ಹಣ ಆಮೇಲೆ ಬರುತ್ತದೆ, ಯಶಸ್ಸು ಆಮೇಲೆ ಬರುತ್ತದೆ, ಆದರೆ ಮೊದಲು ಮನುಷ್ಯನ ಒಳಗೆ ನಾನು ಇದನ್ನು ಮಾಡಬಲ್ಲೆ ಎಂಬ ನಂಬಿಕೆ ಹುಟ್ಟುತ್ತದೆ. ಆ ನಂಬಿಕೆ ಮರಳಿ ಬಂದಾಗ ದಾರಿಗಳು ಮೆಲ್ಲನೆ ತೆರೆದುಕೊಳ್ಳಲು ಪ್ರಾರಂಭಿಸುತ್ತವೆ. ಈಗ ಆ ಕಾಗೆಯ ಸಂಕೇತವನ್ನು ಅರ್ಥ ಮಾಡಿಕೊಳ್ಳಿ. ಧಾರ್ಮಿಕ ಮತ್ತು ಜ್ಯೋತಿಷ್ಯ ಪರಂಪರೆಗಳಲ್ಲಿ ಕಾಗೆಯನ್ನು ಶನಿದೇವನ ವಾಹನವಾಗಿ, ವಿಶೇಷವಾಗಿ ಕರ್ಮದ ನೆನಪಾಗಿ ನೋಡಲಾಗುತ್ತದೆ. ಆದ್ದರಿಂದ ಇದನ್ನು ಕೇವಲ ಹೆದರುವ ವಿಷಯವೆಂದು ತಿಳಿದುಕೊಳ್ಳಬೇಡಿ, ಇದನ್ನು ಒಂದು ಸಂದೇಶ ಎಂದು ನೋಡಿ. ನೀವು ಕರ್ಮಗಳನ್ನು ಗಮನಿಸಿ, ನಿಮ್ಮ ನಡವಳಿಕೆಯನ್ನು ಗಮನಿಸಿ, ಯಾರಿಗೂ ಅನ್ಯಾಯವಾಗದಿರಲಿ ಇದನ್ನು ಗಮನಿಸಿ. ಯಾರ ಹಕ್ಕನ್ನು ಕಸಿದುಕೊಳ್ಳಬೇಡಿ, ಯಾರ ಹಕ್ಕನ್ನು ತಡೆಯಬೇಡಿ, ಯಾವುದೇ ಅಗತ್ಯವಿರುವವರಿಗೆ ವಿನಾಕಾರಣ ತೊಂದರೆ ಕೊಡಬೇಡಿ. ಸ್ನೇಹಿತರೆ,
ಏಕೆಂದರೆ ಜೀವನದಲ್ಲಿ ನಾವು ಏನು ನೀಡುತ್ತೇವೋ ಅದರ ಪ್ರಭಾವ ಯಾವುದೋ ಒಂದು ರೂಪದಲ್ಲಿ ನಮ್ಮ ಹತ್ತಿರ ಖಂಡಿತವಾಗಿಯೂ ಬರುತ್ತದೆ. ಆದರೆ ಸ್ನೇಹಿತರೆ, ಕಳೆದ ಸಮಯದಲ್ಲಿ ನಿಮ್ಮಿಂದ ಏನಾದರೂ ತಪ್ಪು ಆಗಿದ್ದರೆ ನಿಮ್ಮನ್ನು ನೀವೇ ಯಾವಾಗಲೂ ದೂಷಿಸಿಕೊಳ್ಳುವ ಅಗತ್ಯವಿಲ್ಲ. ತಪ್ಪನ್ನು ಒಪ್ಪಿಕೊಳ್ಳಿ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲೆಲ್ಲ ಸುಧಾರಿಸಿಕೊಳ್ಳಿ ಮತ್ತು ಮುಂದೆ ಸಾಗಿ. ಇದೇ ಕರ್ಮದ ಅತ್ಯಂತ ಸುಂದರವಾದ ಅರ್ಥವಾಗಿದೆ. ಹೆದರಿಕೆಯಿಂದ ಅಲ್ಲ, ಸುಧಾರಣೆಯಿಂದ ಜೀವನ ಬದಲಾಗುತ್ತದೆ. ಮತ್ತು ಕೊನೆಯಲ್ಲಿ ಸ್ನೇಹಿತರೆ, ನಾನು ನಿಮಗೆ ಇಷ್ಟನ್ನೇ ಹೇಳಲು ಬಯಸುತ್ತೇನೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿ. ನೀವು ಸುಖ ಸಮೃದ್ಧಿಯಿಂದ ವಂಚಿತರಾಗದಿರಿ. ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿ. ನಿಮ್ಮ ಕುಟುಂಬದಲ್ಲಿ ನಗು ಸಂತೋಷವಿರಲಿ. ಇದರೊಂದಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಹೌದು ಸ್ನೇಹಿತರೆ, ಈ ಸಂದೇಶವು ನಿಮ್ಮ ಮನಸ್ಸನ್ನು ತಟ್ಟಿದ್ದರೆ ಶ್ರದ್ಧೆ ಮತ್ತು ಸಕಾರಾತ್ಮಕ ಭಾವದಿಂದ ಕಮೆಂಟ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮಗಳು ಹಾಗೂ ಸಕಾರಾತ್ಮಕ ಯೋಚನೆಯನ್ನು ಕಾಪಾಡಿಕೊಳ್ಳುವ ಸಂಕಲ್ಪವನ್ನು ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಸಮಯಕ್ಕಾಗಿ ಕೆಲವು ಮಹತ್ವದ ಸಂಕೇತಗಳು ಮತ್ತು ಎಚ್ಚರಿಕೆಗಳ ಬಗ್ಗೆ ವಿವರವಾಗಿ ಮಾತನಾಡುತ್ತೇವೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮಗೆ ಇಂಥ ಪ್ರಮುಖ ಮತ್ತು ಜ್ಞಾನವರ್ಧಕ ವಿಡಿಯೋಗಳನ್ನು ನೋಡಲು ಇಷ್ಟವಾದರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹೊಸ ವಿಡಿಯೋ ಬಂದಾಗ ಅದು ನಿಮ್ಮನ್ನು ಮೊದಲು ತಲುಪುತ್ತದೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಬಜರಂಗಬಲಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಹಾಗಾದರೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ದಿನ ಶುಭವಾಗಿರಲಿ. ನೀವು ನಿಮ್ಮ ಕಾಳಜಿ ವಹಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಬಜರಂಗಬಲಿ, ಜೈ ಕರ್ಮಫಲದಾತ.